ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ವದಿಂದ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, KGF ಮೂಲದ ವ್ಯಕ್ತಿ ಒಬ್ಬ ನನಗೆ ಫೋನ್ ಮಾಡಿದ್ದ. ಧರ್ಮಸ್ಥಳ ಸಂಘದಲ್ಲಿ ನಾನು ತಗೊಂಡಿರ್ತಕ್ಕಂಥದ್ದು 2 ಲಕ್ಷ. ಧರ್ಮಸ್ಥಳ ಸಂಘದಲ್ಲಿ ನಾನು 2 ಲಕ್ಷ ಸಾಲ ತಗೊಂಡಿದ್ದೇನೆ ಸಾರ್, ನನಗೆ ಭಾಳ ಅನ್ಯಾಯ ಆಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ದ. ನಾನು ಅವನ ಮಾತು ನಂಬಲಿಲ್ಲ. ಯಾಕಂದರೆ ಈ ಥರ ನನಗೆ ಬೋಗಸ್ ಮಾಡೋರು ಭಾಳ ಜನ ಫೋನ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲಪ್ಪ. ನನಗೆ ನಿನ್ನ ಬುಕ್ಕ ಅದರಲ್ಲಿ ಏನಾಗಿದೆ ಏನು ಬಿಟ್ಟಿದೆ ಅದ್ರ ಬಗ್ಗೆ ಎಲ್ಲ ನನಗೆ ಡೀಟೇಲ್ಸ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದೆ. ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಒಂದು 5 ನಿಮಿಷ ಕಾದೆ, ಅವರೆಲ್ಲ ಬುಕ್ಕ ಸಮೇತ ಹಾಕಿದರು. ಓ ಕರೆಕ್ಟ್, ಇವರು ನೊಂದಂಥವರು ಎಂಬುದು ಗೊತ್ತಾಯಿತು. ಅವ್ರ ಬಗ್ಗೆ ಎಲ್ಲದಕ್ಕೆ ನಾನೆಲ್ಲ ತಿಳ್ಕೊಂಡೆ. ಮತ್ತು ಅವ್ರಿಗೆ ಆಗಿರ್ತಕ್ಕಂಥದ್ದು ಸತ್ಯ ಅನ್ನಿಸ್ತು ನನಗೆ. ಯಾಕಂದರೆ ರೆಕಾರ್ಡ್ಸ್ ನೋಡಿ ಮಾತಾಡ್ತಕ್ಕಂಥದ್ದು. ಧರ್ಮಸ್ಥಳ ಸಂಘದವ್ರು ಯಾವ ಥರ ಎಲ್ಲ ಮೋಸ ಮಾಡ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಸಮೇತ ನಾನು ಧರ್ಮಸ್ಥಳ ಸಂಘದ ಬಗ್ಗೆ ಒಂದು ಆಡಿಯೋ ಹಾಕಿದ್ದೆ. ಒಬ್ಬ ಮಹಿಳೆಗೆ 4,000 ಕಟ್ಟಿದರೆ ಸಂಘಕ್ಕೆ ಮಾತ್ರ 2,000 ಹೋಗ್ತಕ್ಕಂಥದ್ದು. ಈ ವಯ್ಯ ಪಾಪ 1,05,000 ಕಟ್ಟಿದ್ದಾನೆ. ಅಲ್ಲಿ ಇಂಟ್ರ್ ಆಗಿರ್ತಕ್ಕಂಥದ್ದು ಬರೀ 12, 13, 18 ರೂಪಾಯಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನಂಬಿ ಕಟ್ಟಿರ್ತಕ್ಕಂಥ ವ್ಯಕ್ತಿಗೆ ಪೊಂಗುನಾಮ. ದಯವಿಟ್ಟು ಆಡಿಯೋ ಕೇಳಿಸ್ಕೊಳ್ಳಿ. ಈಗ ನಾನು ಒಂದು ಪಾರ್ಟ್ ಮಾತ್ರ ಹಾಕ್ತೀನಿ, ಮತ್ತು ನಾಳೆ ಒಂದು ನಾಡ್ದು ಒಂದು ಹಾಕ್ಬೋದು, ಇಲ್ಲ ಟೈಮ್ ಇದ್ದರೆ ನಾಳೆ ನಾಡ್ದು ಹಾಕ್ತೀನಿ ನಾನು. ಓಕೆ, ಈಗ ಆಡಿಯೋ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆಲ್ಲ ಧರ್ಮಸ್ಥಳ ಸಂಘದವರು ಯಾವ ಥರ ಎಲ್ಲ ಗೋಲ್ಮಾಲ್ ಮಾಡ್ತಾರೆ. ಮತ್ತು ಇವರು ಸಂಘದ SP ಹತ್ರ ಸಮೇತ ಮಾತಾಡೀನಿ, ಅದು ನಾಳೆ ಬರುತ್ತೆ. ಮತ್ತು ಕಾನ್ಫರೆನ್ಸ್ ಕಾಲು ಇಬ್ಬರ ಹತ್ರನೂ ಕ್ಲಾರಿಫಿಕೇಷನ್ ತೊಗೊಂಡಿದ್ದೆ, ಅದು ಕೂಡ ನಾಳೆ ಹಾಕ್ತೀನಿ ನಾನು. ಇವತ್ತು ಈ ಆಡಿಯೋ ಮಾತ್ರ ನೋಡಿ ಸ್ನೇಹಿತರೆ. ಇಲ್ಲಿ ಒಬ್ಬರು ನನಗೆ ಕಾಮೆಂಟ್ ಹಾಕಿದರು ಇಂದಿನ ವೀಡಿಯೋಕ್ಕೆ, ನಿಮ್ಗೆ ಬೇರೆ ಕೆಲಸ ಇಲ್ವಾ, ಬೇರೆ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ವಾ, ಬರೀ ಇದೇ ಆಯ್ತಲ್ಲ ನಿಮ್ಮ ಗೋಳು, ಹಾಗೆ ಹೀಗೆ. ಸ್ವಾಮಿ, ಧರ್ಮಸ್ಥಳ ಸಂಘದವರು ಜೀವವನ್ನು ತೆಗಿತಾ ಇದ್ದಾರೆ, ಅಂದರೆ ದೌರ್ಜನ್ಯ ಮಾಡ್ತಾಯಿದ್ದಾರೆ, ಜೀವ ಹೋಗೋ ಥರ ಹಿಂಸೆ ಕೊಡ್ತಾಯಿದ್ದಾರೆ. ಇದ್ರ ಬಗ್ಗೆ ಧ್ವನಿ ನೀವೆತ್ತೀರಾ? ನಾವು ಎತ್ತಲೇಬೇಕಲ್ವಾ? ಯಾಕಂದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಸತ್ತು ಹೋಗಿದ್ದಾರೆ, ಅದ್ರ ಕಾಳಜಿ ಬೇಡವಾ? ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಕ್ಕಂಥದ್ದು ಸ್ವಾಮಿ. ನಿಮ್ಮ ಸ್ನೇಹಿತರಿಗೆ ಇದು ಬೇರೆ ಯಾರಿಗೋ ಒಬ್ರಿಗೆ ಅನ್ಯಾಯ ಆದಾಗ ನಿಮಗೆ ಅರಿವಾಗುತ್ತೆ. ಕಮೆಂಟ್ ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟು ಎಲ್ಲ ನನಗೆ ಸ್ವಾಗತ, ಬಟ್ಟು ತಿಳ್ಕೊಂಡು ಮಾಡಿ. ಅರ್ಥ ಆಯ್ತಾ? ನಮಸ್ಕಾರ. ಈಗ ಆಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. ಸರ್ ನಮಸ್ತೆ ಸರ್, ನಮ್ಮ ಬೇತ್ಮಂಗ್ಲೆಯಿಂದ ಸರ್. ಬೇತ್ಮಂಗ್ಲೆಯಿಂದ ಸರ್. ಹೇಳಿ ಸರ್. ಸರ್, ಈ ಧರ್ಮಸ್ಥಳದವರು ಪ್ರೂಫ್ ಕಾದ್ರೆ ಕೊಡ್ತಾ ಇಲ್ಲ. ಕ್ಲಿಯರ್ ಮಾಡಿದ್ರೂ ತಿರ್ಗಾ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿ ಅಂತ ಡೈಲಿ ಮನೆಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಸರ್. ಸರ್, ನಿಮ್ದು ಬುಕ್ಕ ಹಾಕಿ ನನಗೆ ಫೋನ್ ಮಾಡ್ತೀರಾ? ನಿಮ್ಮ ಸಂಘದ ಬುಕ್ಕ ಇದ್ರೆ ಸಂಘದ ಬುಕ್ ಅವ್ರ ಹತ್ರ ಏನಿದೆ? ಇದೆ ಸರ್, ಮಾಡ್ತೀವಿ. ಆ ಬುಕ್ ಹಾಕಿ ಫೋನ್ ಮಾಡಿ ಸರ್. ಯಾಕಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿ. ಕೆಲವೊಬ್ರೆಲ್ಲ ಅವ್ರ ಗ್ಯಾಂಗ್ದವ್ರು, ಅಂದ್ರೆ ಧರ್ಮಸ್ಥಳ ಸಂಘದವ್ರೆ SBಗಳು ಕೆಲವೊಬ್ರೆಲ್ಲ ಫೋನ್ ಮಾಡಿ ಬುಕ್ ಹಾಕ್ದಂಗೆ ಮ್ಯಾಟ್ರ್ ಹಿಂಗೈತೆ ಹಂಗೈತೆ ಅಂತ ಹೇಳಿ ನಮ್ಮನ್ನ ಸ್ವಲ್ಪ ಕಾಗೆ ಆರಿಸ್ತಿದ್ದಾರೆ. ಅದಕ್ಕೋಸ್ಕರನೇ ನಾವು ಯಾವ್ದೇ ಸಾಧ್ಯ ಸರ್ ನೊಂದಂತವ್ರು ನಾವು ನಿಮ್ ಪರವಾಗಿ ನಿಂತ್ಕೊಂಬೋದು. ನೀವೊಂದು ಬುಕ್ ಹಾಕಿದ್ರೆ ನಿಮ್ ಕನ್ಫರ್ಮ್, ನಿಮ್ ಹೆಣ್ಮಕ್ಳು ನೀವು ಇರೋದು ಕನ್ಫರ್ಮ್ ಆದ್ರೆ ನಾವು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಸರಿ ಸರ್. ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀರಾ? ಆ ಬುಕ್ ಹಾಕಿ ನನಗೆ ವಾಟ್ಸ್ಆಪ್ ನಂಬರ್ ಇದೇ ನಂಬರ್ ನೋಡಿ. ಸರಿ ಸರ್, ಇದಕ್ಕೆ ಹಾಕ್ತೀನಿ ಸರ್. ಸರಿ ಸರ್, ಓಕೆ ಓಕೆ. ಬೇಜಾರು ಹಾಕಿ ಹೋಗ್ಬೇಡಿ ಸರ್. ಇಲ್ಲ ಸರ್. ಸರಿ ಸರ್, ಸರಿ ಹಾಕಿ ಫೋನ್ ಮಾಡಿ ಸರ್. ಸರ್, ಮಾಡ್ತೀನಿ ಸರ್. ನಮಸ್ಕಾರ ಸರ್. ಹೇಳಿ, ಹಾಕಿದೀವಿ ನೋಡಿ ಸರ್. ಆರ್ತಿ ಅಂತ ಹೆಸರು ಸರ್. ಇದನ್ನ ಗ್ರೂಪ್ ಮಾಡಿರಾ ನೀವು? ಅದೇನದು ಗ್ರೂಪ್ ಸರ್? ಯಾವ ಊರು ನಿಮ್ದು? ನಮ್ದು ಬಂಗಾರಪೇಟೆ ತಾಲೂಕು ಸರ್. ಬಂಗಾರಪೇಟೆ ತಾಲೂಕಾ? KGF ತಾಲೂಕು ಸರ್. KGF. ಹೌದು ಸರ್. ಆರತಿ ಫಸ್ಟ್ ನೇಮ? ಹೌದು ಸರ್. ಎಷ್ಟು ತಗೊಂಡಿದ್ರಣ್ಣ ನೀವು? ಸರ್, 2 ಲಕ್ಷ ತಗೊಂಡಿದ್ವಿ. 15 ವಾರ ಕಟ್ಟಿದ್ದೀನಿ. ಆಮೇಲೆ ಹಸುನ್ ಮಾರ್ಬಿಟ್ಟು ಒಡವೆ ಹಾಕ್ಬಿಟ್ಟು 1,05,000 ರೂಪಾಯಿ ಕಟ್ಟಿದ್ದೀನಿ. ಅದು ಕಟ್ಟಿರೋದು ಅದು ಫೋಟೋ ಐತ? ಅದು ಏನು ಇಂಟರ್ ಆಗಿರೋದು ಸರ್? ಅವ್ರು ಬರ್ದಿಲ್ಲ, ಬುಕ್ ಬೇರೆಯವ್ರ ಹತ್ರ ಇತ್ತು. ಬುಕ್ ಕೊಡಿ, ನಾನು ಎತ್ಕೊಂಡೋಗಿ ಕಟ್ತೀನಿ ಅಂದ್ರೆ, ಇಲ್ಲ ಬುಕ್ ನಾನೇ ಎತ್ಕೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಬೇರೆಯವರು. ಹೋಗಿ ಕಟ್ಬಿಟ್ಟು ಬಂದಿದ್ದಕ್ಕೆ ಅವ್ರು ಬಿಲ್ ಬುಕ್ ಇಕ್ಕಿಲ್ಲ ಸರ್. ಬಿಲ್ ಆದ್ರೂ ತಗೊಬರೋಣ ಅಂದ್ರೆ. ಆಮೇಲೆ ಕ್ಲಿಯರ್ ಮಾಡ್ಕೊ ಬಂದಿದ್ದೀನಿ. ನಮ್ಗೆ ಸಂಘನೇ ಬೇಡ ಅಂತ ಹೇಳ್ಬಿಟ್ಟು ನಮ್ದು ಕ್ಲಿಯರ್ ಮಾಡ್ಕೊಂಡು ನಮ್ದೇನಿದ್ರು ಇದು ಮೈಕ್ರೋ ಬಜೆಟ್ ಬೇರೆ ಕಟ್ತಾ ಇದ್ದೀವಿ. ಫಸ್ಟ್ 3 ವರ್ಷಕ್ಕೆ ಅಂತ ಹೇಳಿದ್ರು, ಆಮೇಲೆ 5 ವರ್ಷಕ್ಕೆ ಅಂತ ಹೇಳಿದ್ರು, ಆಮೇಲೆ 15 ವರ್ಷಕ್ಕೆ ಅಂತ ಹೇಳಿದ್ರು.
ಹ್ಮ್ 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 1 to ಡಬಲ್ ಹಾಕಿ ಕೊಡ್ತೀವಿ ಅಂದ್ರು. ಹ್ಮ್ 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 ಸರಿ ನಮ್ಗೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ, ನಮ್ಗೆ ಲೋನೇ ಬೇಡ ಅಂತ ಹೇಳಿದ್ರೆ ಅವರು ತಿರುಗಿ ಮನೆ ಹತ್ರನೇ ಬರ್ತಾನೆ ಇದಾರೆ ಸರ್, ಕಟ್ಬೇಕು ನೀವು ಕಟ್ಟಿಲ್ಲ ಅಂತ. ಅಲ್ಲ, ಈಗ ಆಲ್ರೆಡಿ ನೀವು 2 ಲಕ್ಷ ತಗೊಂಡಿದೀವಿ ಅಂತ ಹೇಳಿದ್ರಿ, 1 ಲಕ್ಷ ಕಟ್ಟಿದ್ರಿ. ಹೌದು ಸರ್, 1,05,000 ರೂಪಾಯಿ ಸರ್. 1,05,000 ಕಟ್ಟಿರಿ. ಹೌದು ಸರ್. ಇದು ನಿಮ್ ಸಾಲ ಇಲ್ಲ ಅಂತ ಹೇಳಿದ್ರ ಆಗ್ಲೇ ಅವಾಗ? ಅವಾಗಿಲ್ಲ ಅಂತ ಹೇಳಿದ್ರು ಸರ್, ಕ್ಲಿಯರ್ ಆಗಿ ಬುಕ್ಕಲ್ಲಿ ಬರ್ದು ಕಳಿಸ್ತೀವಿ ಅಂದ್ರು. ಹ್ಮ್ 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 ಬರ್ದು ಕಳ್ಸಿಲ್ಲ ಸರ್. ಇವಾಗ ಪದೇ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಅದೇ ಎದಕ್ಕಂತ ಈಗ ಸಾಲ ಬಗೆಹರತ್ತಂತ ಅವಾಗ ಹೇಳಿದ್ರು ಅವರು, ಮತ್ತೆ ಈಗ ಯಾಕೆ ಹಾ. ಬಂದ ಇನ್ನ ಸಾಲ ಎಷ್ಟಿದೆ ಅಂತ ಹೇಳ್ತಿದಾರೆ ನಿಮ್ಗೆ? ಇನ್ನ ಎಷ್ಟು ಹೇಳಿದ್ದ? 1,90,000 ಚಿಲ್ಲರೆ ಹೇಳ್ತಾವ್ರೆ ಸರ್. ಸರ್ ತಗೊಂಡಿದ್ದು 2 ಲಕ್ಷ? ಹೌದು ಸರ್, 2 ಲಕ್ಷದಲ್ಲಿ ನಮ್ಗೆ 90,000 ಬಂದಿರೋದು. ಅಂದ್ರೆ ನೀವು ಮುರ ಹಾಕೊಂಡು ಕೊಟ್ಟಿದ್ರೆ ನಿಮ್ ಹಳೆ ಸಾಲ ಇತ್ತಾ? ಹೌದು ಸರ್. ಅಲ್ಲ ರೀ, ನೀವು ಒಂದೇಟಿಗೆ 1.5 ಲಕ್ಷ ಕಟ್ಟಿರೋದು, ಅದು ರೆಸಿಪ್ಟ್ ಏನಂದ್ರಿಲ್ಲ? ಇಲ್ಲ ಸರ್, 1,05,000 ರೂಪಾಯಿ ಕಟ್ಟಿರೋದು. ಬಿಲ್ ಹಾಕಿಲ್ಲ ಸರ್ ಅವರು, ಬಿಲ್ ಬುಕ್ ಹಾಕಿಲ್ಲ ಅವರು. ಅಲ್ಲ, ನೀವು ಕಲೆಕ್ಷನ್ ಪಾಯಿಂಟ್ ಹತ್ರ ಕಟ್ಟಿದ್ದೀರಿ? ಹೌದು ಸರ್. ಸರ್ ಅದನ್ನ ಸ್ವಲ್ಪ ಬುಕ್ ಇಸ್ಕೊಂಡು ನನಗೆ ಹಾಕ್ರಿ ಸರ್, ಯಾಕಂದ್ರೆ ಈಗ 1.5 ಲಕ್ಷ ನೀವು ಆಲ್ರೆಡಿ ಕಟ್ಟಿದಿರಿ. ಕಟ್ಟಿ ಆದ್ಮೇಲೆ 1,05,000 ಸರ್. ಎಷ್ಟು? 1,05,000. 1,05,000? ಹೌದು ಸರ್. 80,000 ರೂಪಾಯಿಗೆ ಹಸು ಮಾರಿದೆ. 25,000 ಆಗಿ ಒಡವೆ ಇಕ್ಬಿಟ್ಟು ಎತ್ಕೊಂಡೋಗಿ ಕಟ್ಟಿರೋದು, ಕ್ಲಿಯರ್ ಮಾಡಿರೋದು ಸರ್. ನೀವು ಮೊದಲ ಸಾಲ ಎಷ್ಟಿತ್ತು ಅಣ್ಣ ಅದ್ರಲ್ಲಿ ತಗೊಂಬತ್ನಾಗ? ಅದೇ ಸರ್, ಒಂದು ಎಂಟು ಫಸ್ಟ್. ಒಟ್ಟೆ ನಿಮ್ 90,000 ಕೈ ಸಿಕ್ಕತ್ತಂದ್ರೆ ನಿಮ್ದು 1,10,000 ಸಾಲ ಇತ್ತು ಹಂಗಾದ್ರೆ? ಹಾ ಸರ್. ಅಷ್ಟು ಮುರ ಹಾಕೊಂಡು ನಿಮ್ಗೆ 90,000 ಕೊಟ್ಟಿರೋದು? ಹಾ ಸರ್, ಅದ್ರಲ್ಲಿ 50,000 ಕ್ಯಾಶ್ ಕಟ್ಟಿದ್ದೀನಿ ವಾಪಸ್ ಅವಾಗ್ಲೇ? ಹೌದು ಸರ್. 55 ಬೇಕಂತ ಹೇಳ್ಬಿಟ್ಟು ಕಟ್ಟಿದ್ದೀನಿ. ಇದು55,000 ಎಷ್ಟು? 55,000ನಾ ಸರ್? ಫಸ್ಟ್ ಲೋನ್ ತಗೊಳ್ಳುವಾಗ 50,000 ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ 1,05,000 ರೂಪಾಯಿ 15 ವಾರ ಕಟ್ಟಿದ್ದೀನಿ. 1,500 ಆಮೇಲೆ 4 ತಿಂಗಳು 2,000 ಕಟ್ಟಿದ್ದೀನಿ. ಆಮೇಲೆ ಬಂದು 1,05,000 ರೂಪಾಯಿ ಒಂದೇ ಸಾರಿ ಕಟ್ಟಿರೋದು. ಸರಿ ಸರ್, ನಿಮ್ದು ಮಾತಾಡಿರೋದೆಲ್ಲ ಕಾಲ್ ರೆಕಾರ್ಡ್ ಆಗಿದೆ. ನಾನು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂದ್ರೆ ನಿಮ್ದು ಅದೊಂದು ರೆಸಿಪ್ಟ್ ಕೊಡಕ್ಕಾದ್ರೆ, ಯಾಕಂದ್ರೆ ನೀವು 1 ಲಕ್ಷ ಚಿಲ್ಲರೆ ಕಟ್ಟಿದ ಅಂತ ಹೇಳ್ತಾ ಇದೀರಲ್ಲ, ಅದನ್ನ ಸ್ವಲ್ಪ ಕೊಡ್ಬೇಕಾಗತ್ತಪ್ಪ ನಮಗೆ. ಯಾಕಂದ್ರೆ ಮತ್ತೆ ಇದು ಕೂಡ ಅಪಪ್ರಚಾರ ಆಗ್ಬಾರ್ದಂತ. ಯಾಕಂದ್ರೆ 4 ಜನ ತಿಳ್ಕೊಬೇಕು. ನೋಡಿ, ನೀವು ಕಟ್ಟಿರ್ತಕ್ಕಂಥದ್ದು ಮೊದ್ಲು ಎಷ್ಟು 15 ವಾರ 15 30,000 ಕಟ್ಟಿದ್ರೆ ಮೊದ್ಲೇ? 30,000 ಮತ್ತೆ ತಿರ್ಗಿ ಆಮೇಲೆ 4 ವಾರನೇ 2,000 ಕಟ್ಟಿರೋದು. ಅದಕ್ಕೆ ಮುಂಚೆ 1,500 ಕಟ್ಟಿರೋದು ಸರ್. ಒಟ್ಟು ಸಟ್ಟಪಟ್ಟ ಒಂದು 30,000 ಆಗೈತಲ್ಲಪ್ಪ ಈಗ? ಹಾ ಸರ್. 30,000 ಮತ್ತೆ ಇದೊಂದು 1,05,000. ಹಾ ಸರ್. ಮತ್ತೆ ಈಗ ಅವ್ರು ಎಷ್ಟು ಹೇಳ್ತಿದಾರೆ? ಇನ್ನ 1.90 ಅಂತ ಹೇಳ್ತಿದಾರೆ. ಇನ್ನ 1.90 ಇದೆ ಅಂತ ಹೇಳ್ತಾವ್ರೆ ಸರ್. ಅವ್ರ SB ನಂಬರ್ ಏನೋ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಅವ್ರ ನಂಬರ್ನ ಮೆಸೇಜ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ವ್ಯವಸ್ಥೆ ಮಾಡೋದಂತೆ. ಹಾ ಸರ್. ಅಲ್ಲ, ಈಗ ನಿಮಗೆ ಮತ್ತೆಲ್ಲ ಸಾಲ ತಗೊಂಬೋದ್ರೆ ಸಿವಿಲ್ ತೋರಿಸ್ತೈತಾ? ಸಿವಿಲ್ ತೋರಿಸ್ತೈತೆ ಸರ್. ಸಿವಿಲ್ ತೋರಿಸ್ತೈತೆ. ನೀವೆಲ್ಲ ರೆಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟಿರಿ? ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇತ್ತೀಚೆಗೆ ಏನ್ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀವಿ ಸರ್, ನಮ್ಮ ಮಿಸ್ಸಸ್ ಕೊಟ್ಟಿರೋದು. ಅಲ್ಲ, ಇನ್ನೊಂದು ಕ್ವಶನ್ ನಿಮಗೆ. ಅಲ್ಲ ರೀ, ಇನ್ನೊಂದು ಕ್ವಶನ್ ನಿಮಗೆ. ಹಾ ಸರ್. ನೀವು ಸಾಲ ತಗೊಂಡ್ರಲ್ಲ, ಸಾಲ ನಿಮಗೆ ಯಾವ ಅಕೌಂಟ್ ಇಂದ ಬಂದತ್ತೆ? ನಿಮಗೆ ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಬಂದಿದ್ಯಾ, ಅಕಸ್ಮಾತ್ SKRDP ಸಂಸ್ಥೆಯಿಂದ ಬಂದಿದ್ಯಾ? ಇಲ್ಲ ಸರ್, ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಬಂದಿದೆ. ಅಲ್ಲ ರೀ, ನಿಮಗೆ ನಿಮ್ಮ ಮಿಸ್ಸಸ್ ಅಕೌಂಟ್ ಬಿದ್ದಿದಲ್ಲ ದುಡ್ಡು, ಧರ್ಮಸ್ಥಳ ಬ್ಯಾಂಕ್, ಅದು SKRDP ಇಂದ ಬಂದಿದ್ಯಾ? ಯಾವ ಬ್ಯಾಂಕ್ ಇಂದ ಬಂದಿದೆ? SKRDP ಸರ್, SKRDP ಇಂದ ಬಿದ್ದಿದೆ ಅಂತ ಸರ್. ಸರಿ 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 ಸರಿ. ಹಾಗಾದ್ರೆ ನೀವು ಯಾವ್ದು ಇನ್ ಮುಂದೆ ಯಾವ್ದು 1 ರೂಪಾಯಿ ಕಟ್ಟಕ್ ಹೋಗ್ಬೇಡಿ. ಹಾ ಸರ್. ಕಟ್ಟಿರ್ ಕೂಡ ವೇಸ್ಟ್ ಅದು. ಯಾಕಂದ್ರೆ ಈಗ ಆಲ್ರೆಡಿ ನೀವು ದುಡ್ಡು ಕಟ್ಟಿರತಕ್ಕಂಥದ್ದೇ ಜಾಸ್ತಿ ಆಗಿದೆ ಅಮೌಂಟ್. ಹಾ ಸರ್. ಎಷ್ಟು ವರ್ಷದಿಂದ ಇದ್ರಿ ಸಂಘದಲ್ಲಿ ನೀವು? ನಾವು 13 ವರ್ಷದಿಂದ ಇದೀವಿ ಸರ್. 13 ವರ್ಷ ಅಂದ್ರೆ ನಿಮ್ದು ಉಳಿತಾಯ ಎಷ್ಟು? 10 ರೂಪಾಯಿನ 20 ರೂಪಾಯಿ ಕಟ್ತಿರೋದು? 20 ರೂಪಾಯಿ ಸರ್. 20 ರೂಪಾಯಿ ಅಂದ್ರೆ ಕೂಡ ಅಲ್ಲಿಗೆ 13,000 ರೂಪಾಯಿ ನಿಮ್ದು ಉಳಿತಾಯ ದುಡ್ಡೇ ಅಲ್ಲೇ ಐತೆ. ಹಾ ಸರ್. ಈ ಸಾಲ ತಗೊಂಬೋದ್ನ ನೀವು ಎಷ್ಟು ವರ್ಷಕ್ಕೆ? ಬಾಂಡ್ ಬೇರೆ ಕಟ್ಟಿದೀವಿ ಸರ್, ವಾರಕ್ಕೆ 230 ರೂಪಾಯಿ. ಅಂದ್ರೆ 2 ಲಕ್ಷ ಸಾಲ ಅಂದ್ರೆ 10,000 ರೂಪಾಯಿ ಬಾಂಡ್. ಅದು 10,000 ರೂಪಾಯಿ ಅಲ್ಲ ಸರ್, 5,000 ರೂಪಾಯಿ ಬಾಂಡ್. ಬಾಂಡ್ ಆ ಬಾಂಡದಲ್ಲ ಸರ್, ನಮ್ದು ಮೈಕ್ರೋ ಇದು ಅಂತ ಹೇಳ್ಬಿಟ್ಟು, ಮೈಕ್ರೋ ಬಜೆಟ್ ಅಂತ ಹೇಳ್ಬಿಟ್ಟು ವಾರಕ್ಕೆ 230 ರೂಪಾಯಿ ಕಟ್ಟಿದ್ರೆ ಅದಕ್ಕೆ ವಾರಕ್ಕೆ ನಾವು 230 ರೂಪಾಯಿ ಹಾಕಿ ನಿಮ್ಗೆ 3 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಆದ್ಮೇಲೆ ಕೇಳಿದ್ಮೇಲೆ ಇವಾಗ 5 ವರ್ಷಕ್ಕೆ ಅಂದ್ರು. ಆ 5 ವರ್ಷ ಆದ್ಮೇಲೆ ಯಾರು ಕೊಡಲ್ಲಪ್ಪ, 15 ವರ್ಷವರೆಗೂ ಕೊಡಲ್ಲ ಅಂತವ್ರೆ ಸರ್.
ಹ್ಮ್. ಅಲ್ಲ ಮತ್ತೆ ಇವ್ರು ಹೆಗ್ಡೆ ಅವರಿಗೆ ಗಮನಕ್ಕೆ ಬಂದತಾ ಇಲ್ಲಪ್ಪ, ಈ ತರ ಬಡವರಿಗೆ ಈ ತರ ಮೋಸ ಮಾಡ್ತಿರಲ್ಲ, ಏನ್ ಹಾ ಅನ್ಬೇಕು ಸರ್. ಇವ್ರಿಗೆ ಹೇಳಿ. ಹಾ ನೋಡಿ ನಾವೇನ ಸರ್. ನಾವು ಯೂಟ್ಯೂಬ್ ಅಲ್ಲಿ ಆಗ್ತಕ್ಕಂಥದ್ದು ಸತ್ಯ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಲ್ಲ ಫೋನ್ ಮಾಡಿರೋದು ಈಗ. ಹಾ ಸರ್. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಫೋನ್ ಮಾಡಿದ್ರೆ ಯಾರ ತಗೊಂಡ ನಿಮ್ ಗೆಳೆಯರ ಹತ್ರ ನಂಬರ್ ಇಸ್ಕೊಂಡು. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಫೋನ್ ಮಾಡಿದ್ದು ಸರ್. ಅದು ಅವ್ರು ಬಂದು ಗಲಾಟೆ ಮಾಡಿರೋದು ಕೂಡ ವಿಡಿಯೋ ಹಾಕಿದ್ದೀನಿ ಸರ್ ನಿಮ್ಗೆ. ನೋಡ್ತಾ ಇದ್ದೀನಿ ಅದನ್ನ ಕೂಡ ನೋಡಿದೆ ನಾನು. ಹಾ ಸರ್. ಒಂದು ಅರ್ಧ ಗಂಟೆ ಆಗಿದೆ, ನಾನು ಮಲ್ಕೊಂಡ್ಬಿಡ್ತಿದ್ದೆ ನೀವು ಫೋನ್ ಮಾಡೋದು ಲೇಟ್ ಮಾಡಿದ್ರೆ. ಹಾ ಸರ್. ಎಸ್ ಬಿದು ನಂಬರ್ ಬೇಕಾ ಸರ್? ನಂಬರ್ ಕಳಿಸಿ ಅವ್ರ ಹತ್ರ ಮಾತಾಡೋಣ. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಇದ್ರಾಗ ಏನ್ ಈಗ ನಾವೇನ್ ಕಳ್ತನ ಮಾಡಿಲ್ಲಲ್ಲ, ನೀನ್ ಕಳ್ತನ ಮಾಡಿಲ್ಲಲ್ಲ, ನೀನ್ ಸಾಲ ತಗೊಂಡಿದ್ ನಿಜ, ಇಲ್ಲ ಸರ್. ಕಟ್ಟಿರೋದ್ ನಿಜ. ಹಾ ಸರ್. ಸತ್ತಾಂಶ ಗೊತ್ತಾಗ್ಬೇಕು ನಮಗೆ ಏನ್ ನಂಬೋದು. ಸರ್ 99 ಒಂದ್ ನಿಮಿಷ ಬರ್ಕೊಂತೀನಿ. 99 726 726 125 125 34 ಸರ್. 34. ಸರಿ, ಆ ನಂಬರ್ಗೆ ನಾನು ಫೋನ್ ಮಾಡ್ತೀನಿ. ಆಮೇಲೆ ನಿಮ್ಮ ಹತ್ರ ಎಲ್ಲ ತಿಳ್ಕೊಂಡು ಆದ್ಮೇಲೆ ಅವ್ರಿಗೆ ಫೋನ್ ಮಾಡ್ತೀನಿ ನಾನು. ಸರಿ ಸರ್. ಅವ್ರ ಹೆಸರು ಏನೋ ಗೊತ್ತಿದ್ಯಾ? ಸರಸ್ವತಮ್ಮ ಸರ್. ಸರಸ್ವತಿ ಅಮ್ಮ. ಹಾ ಸರ್. ಸರಿ, ಅವ್ರ ಹತ್ರನೂ ಮಾತಾಡ್ತೀನಿ ನಾನು. ಸರ್ ಮನೆಗ್ ಬಂದು ಮಕ್ಕದ ಮೇಲೆ ಉಯ್ದ್ಬಿಟ್ಟು ಹೋಗ್ತಾರ ಸರ್ ಅವರು. ಅವರಿಗೆ RBI ಲೈಸೆನ್ಸೇ ಇಲ್ಲ. ಹಾ ಸರ್. ಅದೇ ನಾನು ಕೇಳ್ದೆ ಸರ್, ಇವಾಗ RBI ಲೈಸೆನ್ಸ್ ಇದ್ರೆ ಕೊಡಿ, ಅದೇನಿದ್ರು ಕಟ್ತೀವಿ, ನೀವು ಬಿಲ್ ಬುಕ್ ಇಕ್ಕಿಲ್ಲ ಆಫೀಸಲ್ಲಿ, ಬಿಲ್ ತಗೋ ಬರಕ್ಕೆ ಕಟ್ಟಿದ್ದ ಅಮೌಂಟ್ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನೀನ್ ಯಾರು ಕೇಳಕ್ಕೆ, ನಾವು ಅಮೌಂಟ್ ಕೊಟ್ಟಾಗ ನಿಮ್ ಬಿಲ್ ಕೊಟ್ಟು ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ, ನಾನು ತಗೊಂಡಿದ್ ಸಾಲ ಬರೀ 2 ಲಕ್ಷ ಸಾಲ ತಗೊಂಡಿನಿ, ಮತ್ತೆ ಒಂದು 30,000 ಕಟ್ಟಿದೀನಿ, ಒಂದೇ 1,05,000 ಚಿಲ್ಲರೆ ಕಟ್ಟಿದೀನಿ. ಮತ್ತೆ ಅಷ್ಟ ಅಮೌಂಟ್ ಓದ್ ಆದ್ಮೇಲೆ ನನಗಿನ್ನ ಉಳಿಕೆ ಸಾಲ ಎಷ್ಟಿರ್ಬೇಕು? ಒಂದು 60-70,000 ಒಳಗಿರ್ಬೇಕು. ನೀವ್ ಹೇಳ್ತಿರೋದು 1,90,000. ಎಷ್ಟು ವರ್ಷಕ್ಕಂತ? ಎಷ್ಟು ವರ್ಷ? ಬಾಂಡ್ ಬೇರೆ ಐತಲ್ಲ ಸರ್. ಬಾಂಡ್ ನಮ್ಗೆ ವಾರಕ್ಕೆ 2,300 ರೂಪಾಯಿ ಕಟ್ತಾ ಇದೀವಲ್ಲ, ಅದೇ 220-30 ರೂಪಾಯಿ ಕಟ್ತಾ ಇದೀವಲ್ಲ ವಾರಕ್ಕೆ. ಅದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿದ್ ಸರ್. ವಾಪಸ್ ಕೊಡಿ, ನನ್ಗೆ ಬರ್ಬೇಕು ಅಂತ ಕೇಳ್ತಾ ಇರೋ ಸರ್ ನಾನು. ಸರ್ ನೀವ್ ಯಾವಾಗನ್ನ ಫೋನ್ ಮಾಡಿ ಸರ್, ಫೋನ್ ಎತ್ತಿರ್ತೀನಿ ನಾನು. ಸಾಯಂಕಾಲ 4 ಗಂಟೆ ಮೇಲೆ, ಬೆಳಿಗ್ಗೆ 12 ಗಂಟೆ ಒಳಗೆ ಯಾವಾಗನ್ನ ಫೋನ್ ಮಾಡಿ, ಬೇಕಾದ್ರೆ ಅವ್ರ ಹತ್ರನೇ ಮಾತಾಡ್ತೀನಿ ನಾನು. ನಮಗೆ ನೀವ್ ಕೇಳ್ಬೇಕಾಗಿದ್ದ ಕ್ವಶನ್ ಇಷ್ಟೇ, ನಮಗೆ ನಾವೇನ್ ಸಾಲ ತಗೊಂಡಿದ್ವಲ್ಲ, ನಮಗೆ ಯಾವ ಬ್ಯಾಂಕ್ ಸಾಲ ಕೊಟ್ಟತೆ, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡಿ. ಬ್ಯಾಂಕ್ ಸಾಲ ಕೊಟ್ಟದಲ್ಲ, ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡಿ. ನನ್ನ ಉಳಿತಾಯ ಯಾವ ಬ್ಯಾಂಕ್ ಅಲ್ಲಿ ಇದೆ, ನನಗೆ ಅದ್ರ ಪಾಸ್ಬುಕ್ ಕೊಡಿ. ಅವರು ನಮ್ಗೆ ಭಯ ಸರ್. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರೆಲ್ಲ ಜೈಲ್ಗೆ ಆಗ್ತಾ ಇರೋರೆಲ್ಲ ಜೈಲ್ಗೆ ಹೋಗ್ತಾವ್ರೆ. ಸರಿ ಸರ್, ಅಣ್ಣ ನೋಡಿ ಸರ್, ನನ್ನ ಕೂಡ ಜೈಲಿಗೆ ಹಾಕ್ಲಿ, ನಾನು ಸಂತೋಷವಾಗಿ ಜೈಲಿಗೆ ಹೋಗ್ತೀನಿ. ನಾನು ಬಡವರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಏನ್ 3 ದಿನ ಹೋಗಿ ಬಂದ್ರೆ ಏನಾಗಲ್ಲ. ಹೆಂಗ್ ಮಾಡ್ತಾರ ಗೊತ್ತಾ, ಈಗ ನಾವು ನಿಮ್ದು ಆಡಿಯೋ ತಗೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ತಿವಲ್ಲ, ಇದೆಲ್ಲ ಫೇಕ್ ಅಂತ ಹೇಳಿ ನಮಗೆ ನೋಟಿಸ್ ಕಳಿಸ್ತಾರೆ. ಅದು ಫೇಕ್ ನೋಟಿಸ್ ಕಳಿಸ್ತಾರೆ. ಅದ್ರಾಗ ಕೆಲವೊಂದು ನೋಟಿಸ್ ಒರಿಜಿನಲ್ ಕಳಿಸಿರ್ತಾರೆ, ಆ ನೋಟಿಸ್ ನಮಗೆ ಬರೋದೇ ಇಲ್ಲ. ಅದೇನಾಗುತ್ತಪ್ಪ ಅಂದ್ರೆ, ಒರಿಜಿನಲ್ ನೋಟಿಸ್ ಬರೋದಿಲ್ಲಲ್ಲ, ಒಂದೇಟೆ ನಮಗೆ ಇದು ಬರುತ್ತೆ, ಕೋರ್ಟ್ ಇಂದ ಇವ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಬರುತ್ತೆ. ಪೊಲೀಸರೇ ಬಂದ್ಬಿಡ್ತಾರೆ ಸೀದಾ. ಇವ್ ನಕಲಿ ದೇವಮಾನವನ ಗ್ಯಾಂಗ್ ನವ್ರು ಏನ್ ಮಾಡ್ತಾರೆ ಅಂದ್ರೆ, ಹಿಂಗ್ ನಕಲಿ ದಾಖಲಾತಿ ಸೃಷ್ಟಿ ಮಾಡೋದು, ನಕಲಿ ನೋಟಿಸ್ ಕೊಡೋದು, ನಾವು ಯೂಟ್ಯೂಬರ್ನ ತಗೊಂಡೋಗಿ ಜೈಲಿಗೆ ಹಾಕುವಂತ ಕೆಲಸ. ಉದಾಹರಣೆಗೆ ನಮ್ಮ ಸಂತೋಷ್ ಅಣ್ಣನ್ಗೆ ಸೇಮ್ ಇದೇ ತರನೇ ಆಗಿರೋದು. ನನಗೆ ಕೂಡ ಯಾವತ್ತು ಮಾಡ್ತಾರ ಗೊತ್ತಿಲ್ಲ, ನಾನೇನ್ ಇದಂತ ಮಗನೇ ಅಲ್ಲ. ಜನರ ಪರವಾಗಿ 112 ಫೋನ್ ಮಾಡಿದ್ದೆ ಸರ್ ಮೊನ್ನೆ ಬಂದಾಗ. ಆಮೇಲೆ ವಯಸ್ಸಲ್ಲಿ ಅವ್ರನ್ನ ಕಳ್ಸಿದ್ರು. ಅವರು ನೀವು ಕಂಪ್ಲೇಂಟ್ ಕೊಡಿ ಅಂತವ್ರೆ. ಅಷ್ಟೇ, ಕೊಡಿ ಸರ್, ಕೊಡಿ, ಕಂಪ್ಲೇಂಟ್ ಕೊಡಿ. ನಾನು ಸಾಲ ಇಷ್ಟು ತಗೊಂಡಿದ್ದೆ, ನಾನು ಇಷ್ಟು ಕಟ್ಟಿನಿ, ಆದ್ರೆ ನನಗೆ ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಕೊಡಿ ಸರ್, ಧೈರ್ಯವಾಗಿ ಕೊಡಿ. ಏನಾಗೋದಿಲ್ಲ, ನಿಂತ್ಕೊಳ್ಳೇಬೇಕು, ಧೈರ್ಯವಾಗಿ ನಿಂತ್ಕೊಂಡ್ರೆ ಮಾತ್ರ. ನಾವ್ ಈಗ ಏನಾರ ಸುಳ್ಳು ಮಾಹಿತಿ ನಿಮ್ಗೆ ಕೊಡ್ತಾ ಇದೀವ? ನಿಮ್ ಹಕ್ಕು ನೀವ್ ಕೇಳ್ಬೇಕು, ನಿಮ್ ಹಕ್ಕುನ. ಸರಿ ಸರ್. ನಿಮ್ ಹಕ್ಕು ನೀವ್ ಕೇಳಿದ್ರೆ ನಾವ್ ಕೇಳ್ತೀವಿ ಬಿಡಿ, ಕೇಳೋದಿದೆ ಅಂತ ಹೇಳೋದಿಲ್ಲ. ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಇಲ್ಲಪ್ಪ ನಾನು ಇದ್ರಾಗೆ ಕಟ್ಕೊಂಡು ಹೋಗ್ತೀನಿ, ನಾನು ಇದ್ರಾಗೆ ಇದೇ ಮಾಡ್ತೀನಿ ಅಂದ್ರೆ ನಾವೇನ್ ಮಾಡಕ್ ಆಗೋದಿಲ್ಲ. ನಾನು ಈ ಸಂಘದಲ್ಲಿ ನೊಂದು ಬೆಂದು ನಮ್ಮ ಊರಲ್ಲಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಾಗೆ ಇದ್ರ ಬಗ್ಗೆ ತಿಳ್ಕೊಂಡು ಸೌಜನ್ಯ ಹೋರಾಟಗಾರರಿಂದ ನಾನು ಈ ಸೌಜನ್ಯ ಹೋರಾಟಕ್ಕೆ ನಿಂತ್ಕೊಂಡಿರೋದು. ಹಂಗಾಗಿ ನಾನು ಹೇಳ್ತಕ್ಕಂಥದ್ದು. ಅದ್ರ ಬೇರೆ ನಮ್ಮ ಅವಾಗ್ಲೇ ಸಿದ್ದರಾಮಯ್ಯ ಸಾಹೇಬ್ರು ಘೋಷಣೆ ಮಾಡಿದ್ರು, RBI ಲೈಸೆನ್ಸ್ ಇಲ್ದಿರ್ತಕ್ಕಂಥ ಸಂಘ ಫೈನಾನ್ಸ್ ಏನಿದಾವೋ ಅದಕ್ಕೆ ದುಡ್ಡು ಕಟ್ಟಕ್ ಹೋಗ್ಬೇಡಿ, ಅವ್ರ ಏನಾದ್ರು ಸಾಲ ಕೊಟ್ಟಿದ್ರೆ ಸಾಲ ಮನ್ನಾ ಅಂತ ಅವ್ರೇ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ. ಕೇಳಿದೆ ಸರ್, RBI ಇದ್ರೆ ಎತ್ಕೊಂಬರ್ರಿ ಕಟ್ತೀನಿ ಅಂತ ಹೇಳ್ಬಿಟ್ಟು. RBI ಅಂದ್ರೆ ಏನು ಅಂತ ನನ್ನೇ ಕೇಳ್ತಾರೆ ಅವರು. ಈ ತರದೇ ಕಾಗಿ ಆರ್ಸದ ಅವರು. ಅಟ್ಲೀಸ್ಟ್ ಕರ್ನಾಟಕ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಪ್ರಕಾರ ಸಮೇತ ಇದ್ರ ಲೈಸೆನ್ಸ್ ಇಲ್ಲ. ಇವ್ರ ಲೈಸೆನ್ಸ್ ಅಂದ್ರೆ ನಮ್ಮ DK ಶಿವಕುಮಾರ್ ಹೇಳ್ತಾರಲ್ಲ, ನಾವು ಇವ್ರ ಪರವಾಗಿ 1000 DKಶ್ ಇರ್ತೀವಿ, 100 DKಶ್ ಇರ್ತೀವಿ, 1,00,000 DKಶ್ ಇರ್ತೀವಿ. ಇದೇ ಇವ್ರ ಲೈಸೆನ್ಸ್. ನಿಜವಾದ RBI ಲೈಸೆನ್ಸ್ ಇಲ್ಲ, ಇನ್ನೊಂದು ಇಲ್ಲ. ಈಗ ಪಿನ್ ಕೇರ್ ಅಲ್ಲಿ ಬೇರೆ ಎತ್ಕೊಂಡಿದೀವಿ.
ಹ್ಮ್ 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 ಅದು ನಮ್ ಕೊಡುವಾಗ್ಲೇ ಫೈಲ್ ಕೊಟ್ಬಿಡ್ತಾರೆ, ಈ ವಾರ ಈ ತಿಂಗಳು ಇಷ್ಟು ಕಟ್ಟಿದ್ರೆ ಇಷ್ಟು ತೀರ್ ಐತೆ ಹ್ಮ್ 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 ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಕೊಡ್ತಾರೆ ಅವರು. ಇವ್ರದ್ದು ಲೆಕ್ಕನ ಪಕ್ಕನ ಏನು ಇಲ್ಲ ಸರ್ ಇವ್ರದ್ದು. ಅದ ಇವ್ರು ಒಂದು ಕೊಡ್ತಾರೆ ಚೀಟಿ, ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವ್ ಇಷ್ಟು ಕಂತು ತಗಂತೀವಿ, ಆದ್ರೆ ಕಟ್ಸ್ಕೊಂಬೋದ್ರಲ್ಲಿ ಮಾತ್ರ ಹೆಚ್ಚಿಗೆ ಕಟ್ಕೊಂತಾರೆ. ಪಿ ಆರ್ ಕೆ ಅಂತೆ ಸರ್ ನಾನು ಅದಂತೆ. ಸ್ಟೇಟ್ಮೆಂಟ್ ತಕೊಂಡ್ ಬಂದಿದ್ದೆ, ಹ್ಮ್ 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 ಆ ಸ್ಟೇಟ್ಮೆಂಟ್ನು ಕಿತ್ಕೊಂಡೋಗ್ಬಿಟ್ಟವ್ರೆ ಸರ್. ಆ ಸ್ಟೇಟ್ಮೆಂಟ್ಗೂ ಸರ್ 2,000 ಕಟ್ಟಿದ್ದೀನಲ್ಲ ಅವತ್ತು 27 ರೂಪಾಯಿ ಎಂಟ್ರಿ ಮಾಡವ್ರೆ. ಅಲ್ಲ, ಅಷ್ಟು ದುಡ್ಡು ಕಟ್ಟಿದ್ರೆ ಬರೀ 27 ರೂಪಾಯಿ ಎಂಟ್ರಿ ಬರೀ ಮಾಡಿದ್ದಾರೆ. 27 ರೂಪಾಯಿ ಎಂಟ್ರಿ ಮಾಡಿದ್ದಾರೆ ಸರ್. ಅಂದ್ರೆ ಇದರಲ್ಲಿ ನಿಮ್ ಸದಸ್ಯರು ಏನಾದ್ರು ತಗೊಂತಾರ, ಏನಾದ್ರು ಎಸ್ ಪಿಗಳು ತಗೊಂತಾರ? ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿತ್ತಲ್ಲಪ್ಪ. ಇಲ್ಲ ಸರ್ ಬುಕ್ಕಲ್ಲಿ ಎಂಟ್ರಿ ಆಗಿದೆ. ಹ್ಮ್ ಅಲ್ಲಿ ಮಾತ್ರ ಸ್ಟೇಟ್ಮೆಂಟ್ ಅಲ್ಲಿ ಮಾತ್ರ 27 ರೂಪಾಯಿ 30 ರೂಪಾಯಿ ಆ ತರ ಆಗಿದೆ ಸರ್. 2,000 ರೂಪಾಯಿ ಕಟ್ಟಿದಾಗೂ 27 30 ರೂಪಾಯಿ ಆಗಿದೆ ಸರ್. ಅಂದ್ರೆ ನಿಮ್ ಮಿನಿಟ್ ಬುಕ್ ಅಂತ ಕೊಟ್ಟಿದಾರಲ್ಲ ನಿಮಗೆ, ಅದೇ ಸರ್ ಆ, ಸರ್ ಆ, ನಿಡವಳಿ ಪುಸ್ತಕ ಅಂತ ಹೇಳಿ ಕೊಟ್ಟಿದಾರಲ್ಲಪ್ಪ, ಅದ್ ಯಾವ್ದು ಒಂದು ಅದು- ದೇವ್ರ ಫೋಟೋ ಇಟ್ಕೊಂಡು ಹೆಗ್ಡೆ ಫೋಟೋ ಇಟ್ಕೊಂಡು ಆ ಬುಕ್ ದಲ್ಲಿ ಮಾತ್ರ ನಿಮಗೆ 2,000 ಅಂತ ಇಂಟರ್ ಆಗೈತೆ. ನಾವು ಕಟ್ಟಿರೋದು ಬರೀತಾರೆ, ಇಲ್ಲಿ ಬರ್ದು ಕಳಿಸ್ತಾರೆ ವಾರ. ಹ್ಮ್ 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 ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕಮ್ಮಿ ಬಂದಿದೆ ಸರ್. ಬರೀ 18 ರೂಪಾಯಿ 20 ರೂಪಾಯಿ 1,000 ರೂಪಾಯಿ ಕಟ್ಟಿದ್ರೆ. ಸರ್ 2,000 ರೂಪಾಯಿಗೆ 27 ರೂಪಾಯಿ ಬಂದಿದೆ. ಅಂದ್ರೆ ಇದರಲ್ಲಿ ಹೆಗ್ಡೆ ಅವ್ರ ತಪ್ಪಿದೆಯಾ, ಮತ್ತೆ ಇವರು ಹೆಗ್ಡೆ ಅವ್ರು ಹೇಳಿ ಮಾಡಿಸ್ತಾರ, ಈ ಸಂಘದ ಅಧಿಕಾರಿಗಳೇನಾದ್ರೂ ಗೋಲ್ಮಾಲ್ ಮಾಡ್ತಿದಾರ? ಸ್ವಲ್ಪ ಗೊಂದಲ ಆಗಲ್ಲ? ಆಫೀಸ್ ಅಲ್ಲಿ ಇರ್ಬೋದು ಸರ್. ಒಂದು CC ಕ್ಯಾಮ್ರಾ ಇಕ್ಕಿಲ್ಲ, ಒಂದು ಬಿಲ್ ಬುಕ್ ಇಕ್ಕಿಲ್ಲ. ಹ್ಮ್ 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 ಸರ್ ಅಂದ್ರೆ ನೋಡಿ, ಇದರಲ್ಲಿ ಹೆಗ್ಡೆ ಅವ್ರದ್ದು ತಪ್ಪಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ನೀವು ಕಟ್ಟಿರ್ತಕ್ಕಂಥ ದುಡ್ಡೆಲ್ಲ ಬುಕ್ ದಲ್ಲೇ ಐತೆ, ಆದ್ರೆ ಅಲ್ಲಿ ಮಾತ್ರ ಇಲ್ಲ. ಅಂದ್ರೆ ಸರ್ ಹೆಗ್ಡೆ ಅವರೇ ಇವ್ರಿಗೆ ಹೇಳ್ಕೊಟ್ಟಿರೋದಿಲ್ಲ, ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಗೋಲ್ಮಾಲ್ ಮಾಡ್ತಿದ್ದಾರೆ. ಹೆಗ್ಡೆ ಅವರಿಗೆ ಕಪ್ಪು ಮಸಿಯನ್ನು ಅವರೇ ಮೆತ್ಕೊಂತಿದ್ದಾರೆ, ನಾವು ಮೆತ್ತಾ ಇಲ್ಲ. ಇವ್ರು ಮೆಚ್ಚಿಸ್ತಾ ಇದ್ದಾರೆ. ಅವರ ಅಧಿಕಾರಿಗಳೇ ಮೆಚ್ತಾ ಇದ್ದಾರೆ. ಹೌದು ಸರ್. ಹ್ಮ್ 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 ನಿಮ್ದು ಕಾಲ್ ರೆಕಾರ್ಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ನೀವು ಪರ್ಮಿಷನ್ ಕೊಟ್ರೆ? ಹಾಕಿ ಸರ್. ಯಾಕಂದ್ರೆ ನಮಗೆ ಗೊತ್ತಾಗ್ಬೇಕು, 4 ಜನ ಗೊತ್ತಾಗಿ ಈ ತರ ಆಗ್ತಿದೆ ಅಂತ ಹೇಳಿ ತಿಳ್ಕೊಬೇಕು ಜನಗಳು. ಹಾಕಿ ಸರ್. ಇನ್ನ ನಾನೊಬ್ನೇ ಅಲ್ಲ ಸರ್, ಇನ್ನ 10 ಜನ ಇದ್ದಾರೆ ಕ್ಲಿಯರ್ ಮಾಡಿರೋರು. ಹ್ಮ್ 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 ಅವ್ರಿಗೂ ಬಿಲ್ ಕೊಟ್ಟಿಲ್ಲ. ಹ್ಮ್ ಹ್ಮ್ ನೀವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಸ್ಟೇಷನ್ಗೆ ಹೋಗ್ಬಿಡಿ, ನಮ್ಗೆಲ್ಲ ಈ ತರ ಆಗಿದೆ, ನೋವು ಆಗಿದೆ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ಬಿಡಿ ಅಣ್ಣ. ನಿಮ್ಮ ಪಕ್ಕದಲ್ಲಿ ಯಾವ ಸ್ಟೇಷನ್ ಬರ್ತಾ ಸ್ಟೇಷನ್ಗೆ? ಸರಿ ಈಗ ತಾನು ಬಂದಿದ್ರು, ಮೇಲೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್. ಸರಿ ನೀವು ಯಾವಾಗ ಫೋನ್ ಮಾಡಿ ಸರ್, ಬೇಕಾದ್ರೆ ಅಲ್ಲಿ ಪೊಲೀಸ್ ಹತ್ರ ಮಾತಾಡಿದ್ರೆ ನಾನು ಮಾತಾಡ್ತೀನಿ ನಾನು. ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you, ಇವತ್ತು sir. ಸಾಯಂಕಾಲ ತಪ್ಪು ಬೆಳಿಗ್ಗೆ ಆಗ್ತೀನಿ ಸರ್ ಇದನ್ನ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಎನಿ ಟೈಮ್ ಫೋನ್ ಮಾಡಿ ಸರ್. ಸರಿ ಸರ್. ಓಕೆ ಸರ್, ಯಾವ್ದಕ್ಕೆ ಎದ್ರಕ್ ಹೋಗ್ಬೇಡಿ, ಯಾವ 1 ಇಲ್ಲ ರೂಪಾಯಿನೂ sir. ಕಟ್ಟಬೇಡಿ. ದಾಖಲಾತಿ ಕೊಟ್ಟು ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ಮಾತ್ರ ನೀವು ಸಾಲ ಕಟ್ಟಿ, ಇಲ್ಲಾಂದ್ರೆ ಕಟ್ಟಕ್ ಹೋಗ್ಲೇಬೇಡಿ. ಸರ್. ಇದರಲ್ಲಿ ಹೆಗ್ಡೆ ತಪ್ಪು ಕಾಣ್ತಾ ಇಲ್ಲ. ಇಲ್ಲಿನ ಧರ್ಮಸ್ಥಳದ ಚೇಲಗಳು ಅಂದ್ರೆ ಅಧಿಕಾರಿಗಳೇ ಫೋನ್ ಪೇಗೆ ಹಾಸ್ಕೊನಲ್ಲ. ಅಂದ್ರೆ ಮತ್ತೆ ಗೊತ್ತಾಗತ್ತಲ್ಲ, ಹಾಸ್ಕೊನಲ್ಲ. ಗೊತ್ತಾಗತ್ತಲ್ಲ ಇವ್ರು ಮಾಡ್ತಕ್ಕಂತ ಅವ್ಯವಹಾರ. ಸರ್. ಹಂಗಾಗಿ ಅವ್ರು ಹಾಕ್ಸ್ಕೊಳ್ತಾ ಇಲ್ಲ. ಸರ್. ಹೆಗ್ಡೆ ಕಪ್ಪು ಮಸಿ ಬೆಳಿತಕ್ಕಂಥದ್ದು ಧರ್ಮಸ್ಥಳ ಸಂಘದ ಅಧಿಕಾರಿಗಳೇ ಎಂಬುದು ಇದು ಮೇಲ್ನೋಟ ಕಾಣ್ತಾ ಇದೆ ನಮಗೆ. ಸರ್. ಸರಿ, ಅವ್ರಿಗೆ ಕೂಡ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಂಡು ಮಾತಾಡ್ತೀನಿ ನಾನು ಆಮೇಲೆ. ಸರಿ ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಆ ರೀತಿ. ನಿಮ್ಮ ಹೆಸರಣ್ಣ? ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅಂತ. ಸರಿ, Yes, sir. ಓಕೆ. ಯಾವ ಊರಂದ್ರಲ್ಲ ನಿಮ್ದು? ಸರ್ KGF ತಾಲೂಕು ಕನ್ನೂರು ಗ್ರಾಮ. KGF ತಾಲೂಕು ಕನ್ನೂರು ಗ್ರಾಮ. ಸರಿ, ಹಾ, ಓಕೆ ಸರ್, ಓಕೆ. ಅವರಿಗೆ ಫೋನ್ ಮಾಡ್ತೀನಿ ನನಗೆ. ಸರಿ ಸರ್. ಓಕೆ.